ಹಲೋ ಎವ್ರಿವನ್, ವೆಲ್ಕಮ್ ಟು ಕೆಎನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರೂ ಗೊತ್ತಿರಬಹುದು, ಡಿಸೆಂಬರಲ್ಲಿ ನಾವೊಂದು ವಿಡಿಯೋ ಮಾಡಿದ್ವಿ. ಏನಪ್ಪಾ ಅಂತಂತಂದ್ರೆ ಕ್ರೈಸ್ ರಿಕ್ರೂಟ್ಮೆಂಟ್ ಬಗ್ಗೆ, ಅಂದ್ರೆ ಕರ್ನಾಟಕ ರೆಸಿಡೆನ್ಸಿಯಲ್ ಸ್ಕೂಲ್ ಬಗ್ಗೆ, ಅಂದ್ರೆ ಮುರಾರ್ಜಿ ಜೆಎಸ್ಎಸ್ ಸ್ಕೂಲ್ ಇದಾವಲ್ವಾ, ಅಲ್ಲಿ ಇರ್ತಕ್ಕಂಥ ಸ್ಟಾಫ್ ನರ್ಸ್ ವೇಕೆನ್ಸಿ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ವಿ. ಓಕೆ, ಸೊ ಏನಪ್ಪಾ ಅಂತಂತಂದ್ರೆ ವಿಡಿಯೋ ಅದರಲ್ಲಿ ಇದ್ದಿದ್ದು ಏನಪ್ಪಾ ಅಂದ್ರೆ ವಿಷಯ ಅಂತಂತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇತ್ತು. ಓಕೆನಾ, ಅರೌಂಡ್ 400+ ನರ್ಸಿಂಗ್ ಆಫೀಸರ್ ವೇಕೆನ್ಸಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇತ್ತು. ಏನಪ್ಪಾ ಅಂತಂತಂದ್ರೆ ವಿತೌಟ್ ಎಕ್ಸಾಮ್ ಮಾಡ್ಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ನಾವು ಅಬ್ಜೆಕ್ಷನ್ ಹಾಕಿ ಅಂತಂದೇಳಿ KNO ಅಕಾಡೆಮಿಯಿಂದ ನಾವು ಒಂದು ಕರೆಯನ್ನ ಕೊಟ್ಟಿದ್ವಿ. ನಾವೇ ಲೆಟರ್ನ ಟೈಪ್ ಮಾಡಿಬಿಟ್ಟು ಓಕೆನಾ, ಪ್ರತಿಯೊಂದು ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ವಿ. ಸೊ ಓಕೆನಾ, ಸ್ವಲ್ಪ ರ್ಯಾಶ್ ಆಗಿ ಕೂಡ ನಾವು ಹೇಳಿದ್ವಿ. ಏನು ಅಂತಂದ್ರೆ ನೀವು ಲೆಟರ್ನ ಹಾಕಿ ಖುದ್ದಾಗಿ ಹೋಗಿ ಕೊಟ್ಬೇನೆ ಅಂತ ಹೇಳ್ಬಿಟ್ಟು ರ್ಯಾಶ್ ಆಗಿ ನಾವು ಹೇಳಿದ್ವಿ. ಓಕೆನಾ, ಸೊ ಸ್ಟಾರ್ಟಿಂಗ್ ನಾವು ಹೇಳಿದ್ವಿ. ಓಕೆನಾ, ನೋಡಿ ನಮ್ಮವ್ರು ಹೋಗಿ ಕೊಟ್ಟು ಬಂದಿದ್ರು ಆಕ್ಚುಲಿ. ಓಕೆನಾ, ಬೀರೇಂದ್ರ ಕೇಶವ್ ಸರ್ ಮತ್ತೆ ಅದಾದ್ಮೇಲೆ ರಾಘವೇಂದ್ರ ಪಾಟೀಲ್ ಅಂತ. ಸೊ ಅವ್ರ ಲೆಟರ್ ಕೂಡ ಇಲ್ಲಿದ್ದಾವೆ. ಓಕೆ, ಸೊ ಅದಾದ್ಮೇಲೆ ನೋಡಿ ಎಷ್ಟೊಂದು ಲೆಟರ್ ಇದೆ ನೋಡಿ, ಇಲ್ಲ ಲೆಟರ್ ಇದಾವೆ. ಇನ್ನು 16+ ಇದೆ. ಇನ್ನು ತುಂಬಾ ಲೆಟರ್ಸ್ ಇರ್ತಕ್ಕಂಥ ನನಗೆ ಸ್ಕ್ರೀನ್ಶಾಟ್ ಇಷ್ಟೇ ಮಾತ್ರ ಸಿಕ್ಕಿದ್ದು. ಓಕೆನಾ, ಸೊ ವಿತ್ ಪ್ರೂಫ್ ತೋರಿಸ್ಬೇಕಂತೇಳಿ ನಾನು ಇಷ್ಟು ಸ್ಕ್ರೀನ್ಶಾಟ್ ಅನ್ನ ಹಾಕಿದ್ದೀನಿ. ಓಕೆನಾ, ಪ್ಲಸ್ 16+. ಓಕೆನಾ, ಒಂದೊಂದರಲ್ಲಿ ಇಷ್ಟು ಲೆಟರ್ ಇದಾವೆ. ಸೊ ಅರೌಂಡ್ 137 ಓಕೆನಾ, ದೇ ಆರ್ ಕನ್ಸಿಡರ್ಡ್. ಅಂದ್ರೆ ಯಾರು ಅಬ್ಜೆಕ್ಷನ್, ನಾನು ಕೂಡ ಅಬ್ಜೆಕ್ಷನ್ ಹಾಕಿದ್ದೆ. ಬಟ್ ಏನಾಗಿದೆ ಅಂತಂತಂದ್ರೆ ಆ ಡೇಟ್ ಒಳಗಡೆ ರೀಚ್ ಆಗಿಲ್ಲ ಅಂತಂದ್ರೆ, 15 ದಿನದ ಒಳಗಡೆ ರೀಚ್ ಆಗಿಲ್ಲ ಅಂತಂತಂದ್ರೆ ಅವರು ಅದನ್ನು ಕನ್ಸಿಡರ್ ಮಾಡಲ್ಲ. ಸೊ ಯಾರ್ಯಾರ್ದು ಲೆಟರ್ 15 ದಿನದ ಒಳಗಡೆ ರೀಚ್ ಆಗಿತ್ತು ಅವ್ರದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇವೆ ನಮ್ಮ KNO ಅಕಾಡೆಮಿ ಕಡೆಯಿಂದ, ಹಾಗೂ ಸಮಸ್ತ ಕರ್ನಾಟಕ ಶುಶ್ರೂಷಕ ಉದ್ಯೋಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ ಎಲ್ಲರ ಕಡೆಯಿಂದ. ಯಾರ್ಯಾರು ಲೆಟರ್ ಹಾಕಿದ್ದೀರಾ, ಸೊ ಯಾರ್ಯಾರಿಗೆ ಇದರಿಂದ ಅನುಕೂಲ ಆಗುತ್ತೆ, ನೀವೆಲ್ಲರೂ ಅವರಿಗೆ ಆಗಿರ್ಬೇಕಾಗತ್ತೆ. ಯಾಕೆ ಅಂತಂತಂದ್ರೆ ನೀವೆಲ್ಲರೂ ಮಾಡಿ ಅಂತ ಅರೌಂಡ್ ಒಂದು 10,000 ಜನ ನಮ್ಮ ಗ್ರೂಪಲ್ಲಿ ಇದ್ದಾರೆ. ಬಟ್ 10,000 ಲೆಟರ್ ಹೋಗಿಲ್ಲ. ಯಾಕೆ ಅಂತಂದ್ರೆ ಯಾರೋ ಮಾಡ್ತಾರೆ, ನಮಗೆ ಯಾಕೆ ಅನ್ನೋ ತರ ಮನಸ್ಥಿತಿಯಿಂದ ಫಸ್ಟ್ ನಾವು ಹೊರಗೆ ಬರಬೇಕು. ಓಕೆನಾ, ಸೊ ನಮ್ಮವ್ರು ಹೆಂಗೆ ಅಂತಂದ್ರೆ ಯಾರೋ ಮಾಡ್ತಾರೆ ನಮಗೆ ಯಾಕೆ ಬಿಡು ಅನ್ನೋ ತರ ನೆಗ್ಲಿಜೆನ್ಸಿ ಮಾಡಿರೋರು ತುಂಬಾ ಜನ. ಓಕೆನಾ, ಸೊ ಅವ್ರಿಗೆಲ್ಲ ಏನಪ್ಪಾ ಅಂತಂತಂದ್ರೆ ನಾನು ಹೇಳಿದಂಗೆ ಸೇಮ್ ಪ್ರೈವೇಟ್ ಹಾಸ್ಪಿಟಲ್ 10,000 ರಿಂದ 15,000 ಏನು ಸಂಬಳ ಸಿಗುತ್ತೆ ಅಷ್ಟೇ ಸಾಕು ನಿಮಗೆ. ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ ಈಗ, ಓಕೆನಾ, 2 ತಿಂಗಳಿಗೆ 3 ತಿಂಗಳಿಗೆ ಸ್ಯಾಲ್ರಿ ತಗೊಳ್ತಿರಲ್ವಾ, ಅದೇ ನಿಮಗೆ ಬೆಸ್ಟ್ ಎಕ್ಸಾಂಪಲ್. ಓಕೆನಾ, ಅದೇ ನಿಮಗೆ ಬೆಸ್ಟ್ ಸೊಲ್ಯೂಷನ್. ನಿಮಗೆ ಗೌರ್ಮೆಂಟ್ ಅಲ್ಲಿ ರೆಗ್ಯುಲರ್ ಸ್ಯಾಲ್ರಿ ಬೇಕಾಗಿಲ್ಲ. ಓಕೆ, ಅದು ನಿಮ್ಮ ಹಣೆ ಬರಹ. ಬಟ್ ಏನಾಗುತ್ತೆ ಅಂತಂತಂದ್ರೆ ನಮಗೆ ಯಾಕೆ ನೋವಿನ ಸಂಗತಿ ಅಂತಂತಂದ್ರೆ, ಸಿ ನಾನು ಅರೌಂಡ್ ಒಂದು 10,000 ಜನ ನಮ್ಮ ಗ್ರೂಪ್ಸ್ ಇದ್ದಾರೆ. ಬಟ್ ಹೋಗಿರ್ತಕ್ಕಂಥ ಲೆಟರ್ ಮ್ಯಾಕ್ಸಿಮಮ್ ಒಂದು 500 ಲೆಟರ್. ಯಾಕಂದ್ರೆ ನನಗೆ ಬಂದಿರತಕ್ಕಂಥ ಪ್ರೂಫ್ ಅರೌಂಡ್ ಒಂದು 500+. ಅದರಲ್ಲಿ ಅವ್ರು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು 137. ಓಕೆ, ಅಟ್ಲೀಸ್ಟ್ ಆ 500+ ಜನನ ನಾನು ಸಂತೋಷ ಪಡ್ಬೇಕು. ಯಾಕೋ ಅಂತಂತಂದ್ರೆ ಅಟ್ಲೀಸ್ಟ್ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಹಾಕಿದಾರಲ್ವ ಲೆಟರು, ಅದರಿಂದ ಇವತ್ತು ಎಲ್ಲರಿಗೂ ಎಕ್ಸಾಮ್ ಸಿಕ್ಕಿದೆ. ಓಕೆನಾ, ಅದ್ರ ರಿಸಲ್ಟ್ ಅನ್ನ ತೋರಿಸೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ವಿತೌಟ್ ಸೆಟಪ್. ಓಕೆ, ನನ್ನ ಹತ್ರ ಏನು ಸೆಟಪ್ ಇಲ್ಲ, ಜಸ್ಟ್ ಐ ಹ್ಯಾವ್ ಲ್ಯಾಪ್ಟಾಪ್ ಅಂಡ್ ಹೆಡ್ಸೆಟ್ ಅಷ್ಟೇ ಇರೋದು. ಓಕೆನಾ, ಆದ್ರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಯಾಕೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಪ್ರತಿಫಲ ಸಿಕ್ಕಾಗ ಅದಕ್ಕಿಂತ ಖುಷಿ ಯಾವುದೂ ಆಗಲ್ಲ. ಓಕೆನಾ, ಸೊ ನಾನು ನೋಡಿ ಇದನ್ನೆಲ್ಲ ಹಾಕಿದ್ದೆ. ನಾನು ಇಷ್ಟೊಂದು ಸೇಮ್ ನಾನು ಹೇಳ್ದಂಗೆ ತುಂಬಾ ರ್ಯಾಶ್ ಆಗಿ ಕೂಡ ನಾನು ನಿಮಗೆ ಹಾಕಿದ್ದೆ. ಓಕೆ, ನೋಡಿ ಫಸ್ಟ್ ರಿಕ್ವೆಸ್ಟ್ ಮಾಡಿ ಹಾಕಿದೆ. ಓಕೆನಾ, ಬಟ್ ಯಾರು ಹಾಕಿಲ್ಲ ಲೆಟರ್. ನಾನು ಯಾವಾಗ ರ್ಯಾಶ್ ಆಗಿ ಹಾಕಿದೆ ಮೆಸೇಜಸ್ ಎಲ್ಲ ಗ್ರೂಪಲ್ಲಿ, ಅವಾಗ ಅಟ್ಲೀಸ್ಟ್ ಒಂದು 500+ ಮೆಂಬರ್ಸ್ ಹಾಕಿದ್ರು. ಓಕೆ, ಸೊ ಧನ್ಯೋಸ್ಮಿ ಅಂತ ಹೇಳ್ಬಹುದು. ಇನ್ನು ಯಾರ್ಯಾರು ಇದ್ದೀರಾ ಅವರು ಖುಷಿಯಾಗಿರಿ. ಓಕೆನಾ, ಸೊ ಈಗ ನೋಡ್ತಾ ಹೋಗೋಣ ರಿಸಲ್ಟ್ ಏನಾಗಿದೆ ಅಂತಂದೇಳಿ. ಇದು 10ನೇ ತಾರೀಕು 3ನೇ ತಿಂಗಳು ಅಂದ್ರೆ ಮಾರ್ಚಲ್ಲಿ ಬಂದಿರತಕ್ಕಂಥ ಒಂದು ಆದೇಶ. ಓಕೆನಾ, ಸೊ ಸೇಮ್ ಏನಂತಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರಗಳನ್ನು ಪರಿಶೀಲಿಸಲಾಯಿತು. ಯಾರ್ಯಾರು ಲೆಟರ್ ಹಾಕಿದ್ರೆ ಎಲ್ಲ ಲೆಟರನ್ನ ಪರಿಶೀಲನೆ ಮಾಡಿದ್ದಾರೆ. ದೆನ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳಿಂದ C&R ರೂಲ್ಸ್. ಇವತ್ತು ಕೂಡ ನಾವು ಒಂದು ವಿಡಿಯೋನ ಶೇರ್ ಮಾಡಿದ್ವಿ ರಫೀಕ್ ಸರ್ದು. ಓಕೆನಾ, C&R ರೂಲ್ಸ್ ಅಂದ್ರೆ ಏನು ಅಂತಂದೇಳಿ. ಆ C&R ರೂಲ್ಸ್ ಪ್ರಕಾರ ಓಕೆನಾ, ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಕ್ರೋಢೀಕರಿಸಿ ನಿಯಮಾನುಸಾರ ಅರ್ಹ ಆಕ್ಷೇಪಣೆಗಳನ್ನು ಪುರಸ್ಕರಿಸಿ ಇತರೆ ಆಕ್ಷೇಪಣೆಗಳನ್ನು ನಿಯಮಗಳನ್ವಯ ತಿರಸ್ಕರಿಸಿರುವ ದರಗಳ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿದೆ. ಇದನ್ನು ಸಂಘದ ಅಧಿಕೃತ ವೆಬ್ಸೈಟ್‌ನಲ್ಲಿ ಪ್ರಕಟಿಸಿ ಬಾಧಿತರಿಗೆ ಲಭ್ಯವಾಗುವಂತೆ ಕ್ರಮವಹಿಸಿ ತಮಗೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ. ಅಂದ್ರೆ ಯಾರ್ಯಾರು ಲೆಟರ್ ಕರೆಕ್ಟ್ ಆಗಿದೆ ಅವ್ರ ಲೆಟರ್‌ನ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, ಉಳಿದವ್ರ ಲೆಟರ್‌ನ ಕನ್ಸಿಡರ್ ಆಗಿಲ್ಲ. ಸೊ ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಅವರೆಲ್ಲರ ಹೆಸರನ್ನ ತಗೊಳ್ತೇನೆ ಇಲ್ಲಿ. ಯಾರ್ಯಾರು 135 ಮೆಂಬರ್ಸ್ ಯಾರ ಹೆಸರಿದೆ ಅವರೆಲ್ಲರ ಹೆಸರನ್ನ ಹೇಳ್ತೇನೆ. ಓಕೆ, ಸೊ ಮತ್ತೆ ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಕೊನೆವರೆಗೂ ವಿಡಿಯೋ ನೋಡಿ ಏನು ಹೇಳ್ತೀನಿ, ಅದರಿಂದ ನಿಮಗೆ ಮತ್ತೆ ಏನು ಉಪಯೋಗ ಇದೆ ಅಂತಂದೇಳಿ ನಾನು ಹೇಳ್ತೀನಿ. ಓಕೆ, ಸೊ ಈಗ ನಮ್ದು ನೋಡ್ತಾ ಹೋಗೋಣ ಎಲ್ಲಿ ಬಂದಿದೆ ಅಂತಂದೇಳಿ. ಓಕೆ, ಸೊ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ. ಓಕೆನಾ, ಕಷ್ಟಪಡದಲೇ ನನಗೆಲ್ಲ ಬೇಕು ಅಂತ ಅನ್ಕೊಂಡಿರೋರು ಸೊ ಏನು ಮಾಡಕ್ಕಲ್ಲ, ನಮ್ಮ ದೌರ್ಭಾಗ್ಯ ಅನ್ಕೊಬೇಕು. ಯಾಕೆ ಅಂತಂದ್ರೆ ಯಾರೋ ಕಷ್ಟಪಡ್ತಾರೆ, ಯಾರೋ ಇನ್ನೊಬ್ರು ಸುಖ ಅನುಭವಿಸ್ತಾರೆ. ಈ ಬಗ್ಗೆ ಏನು ಇದರಲ್ಲಿ ಒಂದು ಅರೌಂಡ್ 500+ ಜನ ಅಷ್ಟೇ ಲೆಟರ್ ಹಾಕಿದ್ದಾರೆ. ಓಕೆನಾ, ಇನ್ನು ಉಳಿದಿರ್ತಕ್ಕಂಥ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ.
ಸೊ ಅವರೆಲ್ಲರಿಗೂ ಅನುಕೂಲ ಆಯಿತು. ಈ 500 ಮೆಂಬರ್ಸಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗಿದೆಯಲ್ಲ. ಸೊ ಈ 500 ಪೀಪಲ್ ಏನಿದ್ದಾರೆ ಅವರು ವೆರಿ ಗ್ರೇಟ್‌ಫುಲ್. ಓಕೆನಾ. ಸೊ ಇನ್ನು ಉಳಿದಿರ್ತಕ್ಕಂಥ ಲಕ್ಷಾಂತರ ಜನ ಏನಿದ್ದೀರಾ, ಸಾವಿರಾರು ಜನ ಆಯಿತು. ಓಕೆ. ಮುಂದೆ ಬರ್ತಕ್ಕಂಥ ಆಕ್ಷೇಪಣೆಗಳನ್ನ ನಾವು ಅಟ್‌ಲೀಸ್ಟ್ ನಮ್ಮ KNU ಅಕಾಡೆಮಿ ಗ್ರೂಪ್ಸಲ್ಲಿ ನಾವು ಶೇರ್ ಮಾಡ್ತಾ ಇರ್ತೇವೆ. ಓಕೆನಾ. ಅದನ್ನ ಫಾಲೋ ಮಾಡಿ. ಓಕೆನಾ. ಮಾಡಿದ್ರೆ ಅಟ್‌ಲೀಸ್ಟ್ ಓಕೆನಾ, ಯಾರ್ಯಾರಿಗೆ ಹೆಲ್ಪ್ ಆಗಬೇಕು, ನಿಮಗೂ ಹೆಲ್ಪ್ ಆಗುತ್ತೆ. ನಿಮಗೂ ಕೂಡ ಒಂದು ಒಂದು ಮನಸ್ಸು ಶಾಂತಿ ಅಂತಕ್ಕಂಥ ಇರುತ್ತೆ. ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತಂದೇಳಿ. ಓಕೆ. ನೋಡ್ತಾ ಹೋಗೋಣ ನೋಡಿ. ಕ್ರಮ ಸಂಖ್ಯೆ ಒಂದು ನಿಮಿಷ ನೋಡಿ. ಕ್ರಮ ಸಂಖ್ಯೆ 1100ರಿಂದ 1237 ವರೆಗಿನ ಆಕ್ಷೇಪಣೆಗಳನ್ನು ಪರಿಶೀಲಿಸಿದೆ. ಶುಶ್ರೂಷಕರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಡೆಸಲು ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಓಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತಂದೇಳಿ ಅವರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅಂಡ್ ದಿಸ್ ವಿಲ್ ಬಿ ದ ಫೈನಲ್. ಓಕೆ. ಸೊ ಇವಾಗ ಏನಿದೆ ಇದೇ ಫೈನಲ್ ವಿತ್ ಎಕ್ಸಾಮ್ ನಡೆಯುತ್ತೆ. ಅರೌಂಡ್ 400+. ನಾನು ನೋಡಿ, ಇದು ನಾವು ಮಾಡಿರ್ತಕ್ಕಂಥ ಲೆಟರ್. ನಾನು ಒಂದ್ಸರಿ ಓದ್ಬಿಡ್ತೀನಿ. ಯಾಕಂತಂದ್ರೆ ನಾವು ಟೈಪ್ ಮಾಡಿರ್ತಕ್ಕಂಥ ಲೆಟರ್ ನೋಡಿ. ಅಧಿಸೂಚನೆ ಪತ್ರದಲ್ಲಿ ಕ್ರಮ ಸಂಖ್ಯೆ 4 ಹುದ್ದೆ ಶುಶ್ರೂಷಕಾಧಿಕಾರಿ ಒಟ್ಟು 405 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರಕಟಿಸಿದ್ದು, ಆ ನಿಯಮಗಳಲ್ಲಿ ಅಭ್ಯರ್ಥಿಗಳ ನೇಮಕಾತಿಯನ್ನು ಅವರು ನರ್ಸಿಂಗ್ ಪದವಿ ಅಥವಾ JNM ತರಬೇತಿಯಲ್ಲಿ ತೆಗೆದುಕೊಂಡಿರುವ ಒಟ್ಟು ಅಂಕಗಳ ಜೊತೆಗೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲು ನಿಯಮಗಳನ್ನು ರೂಪಿಸಿರುತ್ತೀರಿ. ಓಕೆ. ಹಿಂಗಿತ್ತು. ಆದರೆ ವಾಸ್ತವದಲ್ಲಿ ನರ್ಸಿಂಗ್‌ನಲ್ಲಿ ಪದವಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಸಾಕಷ್ಟು ಜ್ಞಾನ ಹೊಂದಿದ್ದರೂ ಅವರಿಗೆ ಪದವಿ ವ್ಯಾಸಂಗದಲ್ಲಿ ಒಟ್ಟಾಗಿ ಪಡೆದ ಅಂಕಗಳು ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇರುತ್ತದೆ. ಇದರಿಂದ ಪದವಿ ಪೂರ್ಣಗೊಳಿಸಿದ ನನ್ನಂತಹ ಸಾವಿರಾರು ಅಭ್ಯರ್ಥಿಗಳು ಸರ್ಕಾರಿ ನೌಕರಿಗಳಿಂದ ವಂಚಿತರಾಗಿದ್ದಾರೆ. ಓಕೆ. ಆದ ಕಾರಣ ದಯಮಾಡಿ ತಾವುಗಳು ನೇಮಕಾತಿಯನ್ನು ಸರ್ಕಾರದ ಯಾವುದಾದರೂ ಸಂಸ್ಥೆಯಿಂದ KA ಅಥವಾ KPSC ಮೂಲಕ ಮಾಡಬೇಕೆಂದು ಕೋರಿರುತ್ತೇವೆ. ಸೊ ಅದ್ರ ಮುಖಾಂತರ ಮಾಡ್ತೀವಿ ಅಂತಂದೇಳಿ ಕೂಡ ಅವರು ಒಪ್ಕೊಂಡಿದ್ದಾರೆ. ಈಗ ಯಾರ್ಯಾರು ಲೆಟರ್ ಹಾಕಿದ್ರು ಅವ್ರ ಹೆಸರನ್ನ ನಾನು ತಗೊಳ್ತಾ ಹೋಗ್ತೇನೆ. ಯಾಕೆಂತಂದ್ರೆ ಅವರು ಫೇಮಸ್ ಆಗಬೇಕು ಕರ್ನಾಟಕದಲ್ಲಿ. ಯಾಕೆಂತಂದ್ರೆ ಅವ್ರು ಮಾಡಿದ್ದು ಸರಿಯಾಗಿದೆ. ಓಕೆನಾ. ಸೊ ನೀವು ಮಾಡಿದ್ದು ನಿಮ್ಮ ಹೆಸರು ಕೂಡ ಬರ್ತಾ ಇತ್ತು. ಈ PDF ಅನ್ನ ಮತ್ತೆ ನಾನು ಪ್ರತಿಯೊಂದು ಗ್ರೂಪಲ್ಲೂ ಕೂಡ ಶೇರ್ ಮಾಡ್ತೀವಿ. ನೀವು ನೋಡಬಹುದು. ನೋಡಿ, ಫಸ್ಟ್ನೇದಾಗಿ ನಮ್ಮವ್ರು ಕೆಲವರು ಯಾರ್ಯಾರು ಹೋಗಿದ್ರು. ಓಕೆನಾ. ಇವರೆಲ್ಲ ನನಗೆ ಗೊತ್ತಿರತಕ್ಕಂಥ ಕ್ಯಾಂಡಿಡೇಟ್ಗಳೆಲ್ಲ ನಮ್ಮ KNU ಅಕಾಡೆಮಿ ಕ್ಯಾಂಡಿಡೇಟ್ಸೇ. ಸೊ KNU ಅಕಾಡೆಮಿ ಇದನ್ನ ನಾನು KNU ಅಕಾಡೆಮಿಯ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಓಕೆ. ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಪ್ರತಿಫಲ 100% ಸಿಕ್ಕಿದೆ. ಓಕೆ. ಸೊ ಅದೇ ತರ ಸೊ KNU ಅಕಾಡೆಮಿಯಲ್ಲಿ ಓಕೆನಾ ನಿಮ್ಮ ಸಹಕಾರ ಹೀಗೆ ಇರಬೇಕು ಅಂತಂದೇಳಿ ನಾನು ಕೇಳ್ಕೊಂತ ಇದ್ದೀನಿ. KNU ಅಕಾಡೆಮಿ ಟ್ರಸ್ಟ್ ಅಂತ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಸೊ ಎಲ್ಲ ಕರ್ನಾಟಕದ ನರ್ಸಿಂಗ್ ಆಫೀಸರ್ಗೋಸ್ಕರ. ಓಕೆನಾ. ದೆನ್ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಒಂದನೇದು ಮಹಾದೇವಿ ಅಂತಂದು ಹೇಳ್ಬಿಟ್ಟು ಹಾಕಿದರೆ ವಿಜಯಪುರದಿಂದ. ಸೊ ನಾನು ಜಸ್ಟ್ ಹೆಸರು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ. ಮಿಕ್ಕಿದ್ದೆಲ್ಲ ನೀವೇ ನೋಡಿ. ಓಕೆನಾ. ದೆನ್ ಜ್ಯೋತಿ ರಾಥೋಡ್, ಪ್ರಸಾದ್ ಶ್ರೀ ಮಡಿವಾಳ, ಸಿದ್ಧಾರೂಢ ಕಂಪಾಟೀಲ್. ಓಕೆ. ದೆನ್ ಚನ್ನಪ್ಪ. ಓಕೆನಾ. ದೆನ್ ಶ್ವೇತಾ ಶಿವಯೋಗಪ್ಪ, ಅಶ್ವಿನಿ ಜಾಧವ್, ತಾರನಾಥ, ರಾಕೇಶ್, ಹೀನಾ ಕೌಸರ್, ಜಗದೀಶ್, ಇಬ್ರಾಹಿಂ. ಓಕೆ. ಬಾಳೇಶ, ರುಕ್ಕಪ್ಪ, ಮೆಹಬೂಬ್ ವಾಲಿಕಾರ, ಸಾವಿತ್ರಿ. ಓಕೆ. ದೆನ್ ಬಸವಣ್ಣ, ಗೋಪಾಲ, ಮಹಾದೇವಿ. ಓಕೆ. ಸವಿತಾ, ಮಂಜುಳಾ, ದೆನ್ ಮಮತಾ. ಓಕೆ. ಅಪೂರ್ವ ವಠಾರ, ರೀಧಾ, ಸುನಿಲ್, ಸುಚಿತ್ರ, ರಶ್ಮಿ, ಈಶ್ವರ್ ಬಿ, ಅಭಿಷೇಕ್ ಅಸುರೆ, ವೀರೇಂದ್ರ ಅಲ್ಲಯ್ಯನವರ್, ದರ್ಶನ್ ಆರ್ ಫ್ರಮ್ ಚಿತ್ರದುರ್ಗ, ಮೇಘಾ ಮೊಳಕೂರ ಬೆಳಗಾವಿ. ಓಕೆ. ವೆಂಕಟೇಶ್ ಚವಾಣ್ ಚಿತ್ರದುರ್ಗ, ರಾಯಚೂರು. ಓಕೆ. ದೆನ್ ಸುಭಾಷ್ ಪವಾರ್ ಬೀದರ್, ಕವಿತಾ ಗದಗಿಂದ, ತುಂಗಸುಬಾ. ಓಕೆ. ದೆನ್ ನಿಂಗಣ್ಣ, ಜಗದೀಶ, ಶರಣಪ್ಪ, ರೋಜಲಿನ್. ಓಕೆ. ಇವರೆಲ್ಲ KNU ಅಕಾಡೆಮಿಯವರೇ. ಓಕೆನಾ. ಭೂಮಿಕಾ, ರೇಖಾ, ನೇತ್ರಾವತಿ. ಓಕೆ. ನಾಗರಾಜ್, ದೆನ್ ದೀಪಾ ಮೂಲ್ಯಗೋಳ, ದೆನ್ ತನ್ವಿ ಸಾಗರ, ದೆನ್ ಶಶಿಕಾಂತ್ ರೆಡ್ಡಿ, ನವೀನ್ ಮನೋಜ್. ಓಕೆ. ನಿಂಗವ್ವ, ಭಾಗ್ಯ, ಕಾವ್ಯ, ಬೀರೇಂದ್ರ ಕೇಶವ್. ಸೊ ನಾನು ಅವಾಗಲೇ ಹೇಳಿದೆ ಬೀರೇಂದ್ರ ಕೇಶವ್ ಮತ್ತು ರಾಘವೇಂದ್ರ ಪಾಟೀಲ್ ಇಬ್ಬರು ಕೂಡ ಸೇಮ್ ಅಟ್ ಎ ಟೈಮ್ ಅಲ್ಲೇ ಹೋಗ್ಬಿಟ್ಟು ಲೆಟರ್ನ ಸಬ್ಮಿಟ್ ಮಾಡಿ ಬಂದಿದ್ರು. ಓಕೆ. ದೆನ್ ವಿಜಯ್ ಕುಮಾರ್. ಓಕೆ. ಮಹೇಶ್. ಓಕೆ. ಸಂಜೋಕ, ಆನಂದ್ ಸತ್ತಗೇರಿ, ಜ್ಯೋತಿ ಪಾಟೀಲ್, ಸಾಹೇಬ್ ಗೌಡ, ಪ್ರಿಯಾಂಕಾ ತೇಲಿ, ಸಚಿನ್ ದಶವಂತ್. ಓಕೆ. ಇವರು ಕೂಡ ಹೋಗಿ ಬಂದಿದ್ರು. ದೆನ್ ಯಲ್ಲಪ್ಪ, ರಫೀಕ್ ನದಾಫ್, ಕೃಷ್ಣ ಪಾಟೀಲ್, ಸಾಹೇಬ್ ಗೌಡ ಬಿರಾದರ್, ಸಂತೋಷ್ ಪಾಟೀಲ್, ಕಲ್ಯಾಣ್ ಕುಮಾರ್. ಓಕೆ. ಪ್ರಭಾವತಿ, ಅರವಿಂದ, ರವಿಕಾಂತ್ ಪಾಟೀಲ್. ಓಕೆ. ಉಷಾ, ಸೀಮಾ, ಮಂಜುಳಾ, ಅಶ್ವಿನಿ, ಸುಮಂಗಳ. ಓಕೆ. ರಕ್ಷಾ, ದೆನ್ ವಿಠೋಬಾ, ಅಡಿವೇಶ, ಶಿವಾನಂದ, ವಿದೀಕ್ಷಾ, ಸ್ನೇಹ, ಸತೀಶ್ ಕುಮಾರ್, ಯೋಗೇಶ್ ದಾವಣಗೆರೆ. ಇವರು ಕೂಡ ಹೋಗಿ ಲೆಟರ್ನ ಸಬ್ಮಿಟ್ ಮಾಡಿ ಬಂದಿದ್ದು ಎಲ್ಲಿ ವಿಕಾಸ್ ಹೌದಲ್ಲಿ. ಓಕೆ. ಗಂಗಾಧರ. ಓಕೆ.
ದೆನ್ ಉದಯ್ ಕುಮಾರ, ವಿನುತಾ, ಸಚಿನ್, ಓಕೆ. ದೆನ್ ಅಮಿತ್ ಕಾಂಬಳೆ, ಸುನಿಲ್ ಕುಮಾರ್, ಪ್ರವೀಣ್ ಆಚಾರ್ಯ, ಶ್ರೀಮತಿ ಲೀಲಾ, ಉಮಾದೇವಿ, ಅಕ್ಷಯ್, ಓಕೆ, ರಾಕೇಶ್ ಎಂ, ವಿಶ್ವಾರಾಧ್ಯ, ನಾಗರಾಜ್ ಗಾಜ್ರೆ, ಓಕೆ, ಸರಿ, ನಾಗೇಶ್ ಗಾಜ್ರೆ, ಮಲ್ಲಿನಾಥ್ ಕುಂಬಾರ, ನಾಗೇಶ, ಲಕ್ಷ್ಮಣ್ ರಾಥೋಡ್, ಮಲ್ಲಿಕಾರ್ಜುನ್ ಮುಲಗೈ, ಓಕೆ. ದೆನ್ ಅವಿನಾಶ್, ಓಕೆ, ಮಂಜುನಾಥ್ ಎಚ್ ಆರ್, ಕುಮಾರಿ ಚೈತನ್ಯ, ಓಕೆ, ಸೋಮಣ್ಣ, ಸತೀಶ್ ಗುಡೋಡಗಿ, ಈಸ್ ಏಮ್ಸ್ ನರ್ಸಿಂಗ್ ಆಫೀಸರ್ ವರ್ಕಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟ್, ಬಟ್ ಸ್ಟಿಲ್ ನಮ್ಮ ಕರೆಗೆ ಹೋಗ್ಬಿಟ್ಟು ಇವ್ರು ಲೆಟರ್ನ ಹಾಕಿರ್ತಾರೆ. ತುಂಬಾ ಧನ್ಯವಾದಗಳು ಸತೀಶ್ ಅವರೇ. ಓಕೆ. ಪರಮಾನಂದ, ಬಸನಗೌಡ ಪಾಟೀಲ, ಓಕೆ, ಇವರು ಕೂಡ ಎಲ್ಲ ನಮ್ಮ ಗೈಡೆನ್ಸ್ ಅನ್ನು ತಗೊಂಡೋಗ್ಬಿಟ್ಟು ಲೆಟರ್ ಹಾಕಿರೋದು. ತ್ಯಾಗ್ಲಿ ದೊಡ್ಡಮನಿ, ವಿನಯ್, ಓಕೆ, ಮಂಥನ, ನಂದೇಶ್ ಕುಮಾರ್, ಸಂತೋಷ್, ಓಕೆ, ವಸಂತ್ ಲಮಾಣಿ, ಇಂದ್ರ ಪ್ರಸಾದ್, ಸಚಿನ್ ಬಂಡಿ, ಆನಂದ್ ರೆಡ್ಡಿ, ಓಕೆ. ದೆನ್ ಚನ್ನಪ್ಪ ಉಡಕೇರಿ, ಓಕೆ, ಸುಮಿತ್ ಗಿರಣಿ, ಓಕೆ, ಸುದೀಪ, ಉಷಾ ಜಿಪಿ, ತೇಜಸ್ವಿನಿ ಹೆಚ್, ಓಕೆ. ದೆನ್ ಶ್ರೀಧರ, ವಿನೋದ, ಓಕೆ, ಶ್ರೀಮತಿ ಶ್ರೀದೇವಿ, ಮೋನಿಶಾ ದಿಲೀಪ್, ಪ್ರಭಾಕರ್, ಕಳಕಪ್ಪ, ಅಭಿಷೇಕ್, ಲಕ್ಷ್ಮಿ ಅಂಬಿ, ಓಕೆ, ಶಿವಾನಂದ್, ದೆನ್ ಅಕ್ಕ ಮಹಾದೇವಿ, ಓಕೆ, ಪ್ರಿಯಾಂಕಾ MS, ಪ್ರಿಯಾಂಕಾ ಎಸ್, ಓಕೆ, ಭವಾನಿ, ಬಾಬುಗೌಡ, ಅನಿಲ್, ಓಕೆ. ದೆನ್ ಜಯಶೀಲ, ಉಮೇಶ್, ಓಕೆ, ಲಕ್ಷ್ಮಿ, ಭರತ್ ಕುಮಾರ್, ಶ್ರೀನಾಥ್, ಅನು, ಲಕ್ಷ್ಮಿ ಸಜ್ಜನ್, ಶ್ರೀಮತಿ ಅನುಷಾ ಭಜಂತ್ರಿ, ಅರುಣ್ ಮಠಪತ್ರಿ, ಕುಮಾರಿ ಜಯಂತಿ, ದೆನ್ ಜೈ ಭೀಮ್, ಓಕೆ. ದೆನ್ ಮಂಜುನಾಥ್, ಶಶಿಕಾಂತ್, ರಜನಿಕಾಂತ್, ಓಕೆ, ಲತಾ, ಕುಮಾರಿ ವೀಣಾ, ಓಕೆ, ಮಂಜುನಾಥ, ವಿಜಯೇಂದ್ರ, ವಿಜಯನಗರ, ಇವರು ಕೂಡ, ಓಕೆನಾ. ಸೊ ನಮ್ಮ KNU ಅಕಾಡೆಮಿ ಇರ್ತಕ್ಕಂಥ ಆಕಾಂಕ್ಷಿ, ಓಕೆನಾ. ದೆನ್ ಅಕ್ಷತಾ, ಓಕೆನಾ, ವಿಶ್ವನಾಥ, ಅಡ್ಡಪ್ಪ ಹಳ್ಳಿ, ಬಸನಗೌಡ ಬರಂಗೌಡ್ರ, ಓಕೆ, ಎಲ್ಲ KNU ಅಕಾಡೆಮಿ ಆಕಾಂಕ್ಷಿಗಳು. ದೆನ್ ನಿಹಾಲ್ ಅಹ್ಮದ್, ಓಕೆ. ದೆನ್ ಶಂಕರ್ ರಾಠೋಡ್, ಓಕೆ, ಅಪ್ಪ ಸಾಹೇಬ್ ಮುಲ್ತಾನಿ, ದೆನ್ ರಾಹುಲ್ ಪಾಟೀಲ್, ವೀರೇಶ್ ಕಾಳಗಿ, ಓಕೆ, ಗಂಗಾಧರ ಎಸ್, ಬೀರಪ್ಪ ನಾಯಕ್ವಾಡಿ, ಓಕೆ, ನಾಗರಾಜ, ಚಂದ್ರಕಾಂತ, ಶೈಲಾ, ಓಕೆ, ವೆಂಕಟೇಶ್, ಭೀಮರೆಡ್ಡಿ, ಓಕೆ, ಮೊಹಬ್ತಿ ಜಾಕಿರ್, ಓಕೆ, ಜಲೀಲ್ ಅಹ್ಮದ್, ಸಿದ್ದನಗೌಡ, ಚೇತನ, ಮಹಾಂತೇಶ್ ದಗಾಟಿ, ಓಕೆ, ಇವರೆಲ್ಲ KNU ಅಕಾಡೆಮಿಯರೇ. ಅರ್ಜುನ್ ಓವಳಿ, ನನಗೆ ಗೊತ್ತಿರ್ತಕ್ಕಂಥ ಅಂದರೆ ನನಗೆ ಫೆಮಿಲಿಯರ್ ಆಗಿರ್ತಕ್ಕಂಥ ಹೆಸರನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ. ದೆನ್ ಹನುಮಂತ, ಭಾಗ್ಯಶ್ರೀ, ಓಕೆ, ಅಮರೇಶ್, ಮಹಾಂತೇಶ್, ಪ್ರೇಮ ರಾಮಗಿರಿ, ಓಕೆ. ದೆನ್ ನಫೀಸಾ, ಓಕೆ. ದೆನ್ ರಾಕೇಶ್, ಹರೀಶ್ ಎಂ, ಪ್ರೀತಮ್ ಕಬಾಡೆ, ಓಕೆ. ದೆನ್ ಪುನೀತ್ ರಾಜ್. ಸೊ ಇವರು 1237, ಅಂದರೆ 1100ರಿಂದ 1237, ಅಂದರೆ ಅರೌಂಡ್ 137 137 ಜನ ನಮ್ಮ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಅರ್ಜಿಗಳು, ಬೈ ಹ್ಯಾಂಡ್ ಆಗಿರ್ಬೋದು ಅಥವಾ ಪೋಸ್ಟ್ ಆಗಿರ್ಬೋದು, ಅಂದರೆ ಕರೆಕ್ಟ್ ಆಗಿರ್ತಕ್ಕಂಥ ಲೆಟರ್. ಇವನ್ ನನ್ನ ಹೆಸರು ಕೊಡಿಲ್ಲ, ಯಾಕಂತಂದ್ರೆ ಮೇ ಬಿ ನಾನು ಹೈದರಾಬಾದಿಂದ ಹಾಕಿರೋದ್ರಿಂದ ಸೊ ಲೆಟರ್ ಲೇಟಾಗಿ ರೀಚ್ ಆಗಿದೆ ಅನ್ಸುತ್ತೆ. ಸೊ ಹಂಗಾಗಿ ನಂದನ್ನು ಕೂಡ ಕನ್ಸಿಡರ್ ಮಾಡಿಲ್ಲ. ಬಟ್ ಎನಿವೆ, ಸೊ ನಮ್ಮ KNU ಅಕಾಡೆಮಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಜನ ಎಲ್ಲ KNU ಅಕಾಡೆಮಿಯಿಂದ ಮಾಡಿರ್ತೀರ. ಸೊ ನಿಮಗೆ, ಓಕೆನಾ, ಶತಕೋಟಿ ಪ್ರಣಾಮಗಳು ಅಂತ ಕೂಡ ನಾನು ಹೇಳ್ಬೋದು. ನಾನು ಮತ್ತೆ ಮುಂಚೆ ಏನು ಹೇಳಿದಪ್ಪ ಅಂತಂದ್ರೆ ನಿಮಗೆ ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳಿದೆ. ಯಾಕೆ ಅಂತಂತಂದ್ರೆ, ಸೊ ಈಗೇನು ಬರ್ತಕ್ಕಂಥ ಈಗ ನೆಕ್ಸ್ಟು ನೀವೆಲ್ಲ ನೋಡಿದಿರಾ, ನೆಕ್ಸ್ಟ್ ESIS, ಓಕೆ. ಸೊ ನನ್ನ ಹತ್ರ ಪೆನ್ ಟ್ಯಾಬ್ ಇಲ್ಲ, ಆ್ಯಕ್ಚುಲಿ ಮೌಸಲ್ಲಿ ಬರಿತಾ ಇದ್ದೀನಿ, ಓಕೆನಾ. ಸೊ ಯಾಕೆ ಅಂತಂದ್ರೆ ಈಗ ಆಗಿರ್ತಕ್ಕಂಥ ಖುಷಿಗೆ ನಾನು ಆ್ಯಕ್ಚುಲಿ ಲೀವಲ್ಲಿ ಇದ್ರು ಕೂಡ ಖುಷಿಗೋಸ್ಕರ ನಾನು ಇಮಿಡಿಯೇಟಾಗಿ ಮಾಡಬೇಕು ಅಂತಂದು ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದೇನು ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ಓಕೆನಾ. ಸೊ ಇದರಲ್ಲಿ ಎಕ್ಸಾಮ್ ಇರುತ್ತೆ, ಪ್ಲಸ್ ಏನಪ್ಪ ಅಂತಂತಂದರೆ GNM ಮಾತ್ರ ಕೇಳಿದ್ದಾರೆ, ಓನ್ಲಿ GNM, ಓಕೆ. ಸೊ BSc ಅವರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ನಾನು ನಿಮಗೆ ಅಫಿಷಿಯಲ್ ಆಗಿ ಲೆಟರ್ನ ಹಾಕಿ ಅಂತ ಹೇಳಿದ್ದೆ ತುಂಬ ಜನಕ್ಕೆ. ಸೊ ಯಾರ್ಯಾರು ಲೆಟರ್ ಹಾಕಿದ್ದೀರಾ, ಆಲ್ರೆಡಿ ಲೆಟರ್ನ ಟೈಪ್ ಮಾಡಿ ಕಳಿಸಿದ್ದೀವಿ ಗ್ರೂಪಲ್ಲಿ. ಸೊ ಯಾರ್ಯಾರು ಹಾಕಿದ್ದೀರಾ, ಸೊ ದೇ ಆರ್ ಗಾಡ್ ಅಂತಲೇ ಹೇಳ್ಕೊಬೋದು. ಯಾಕೆ ಅಂತಂತಂದರೆ ಇದೇ ರೀತಿಯಾಗಿ ಮತ್ತೆ ಇಂಪ್ಯಾಕ್ಟ್ ಏನಾದ್ರು ಆಯಿತು ಅಂತಂತಂದರೆ ಮತ್ತೆ ಕೂಡ ನಿಮಗೆ BSc ಅವರಿಗೆ ಏನು ಉಪಯೋಗ ಆಗುತ್ತೆ. ಓಕೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಯಾರ್ಯಾರು ಇನ್ನೂ ಟೈಮ್ ಇದೆ, ಓಕೆನಾ. ಯಾರ್ಯಾರು ಹಾಕ್ಬೇಕಂತಿದ್ದೀರಾ, ಇನ್ನೂ ಟೈಮ್ ಇದೆ. ಸೊ ದಯಮಾಡಿ ಹಾಕಿ, ಓಕೆನಾ. ಸೊ KNU ಅಕಾಡೆಮಿ ನಿಮ್ಮ ಜೊತೆಗೆ ಆಲ್ವೇಸ್ ಸಪೋರ್ಟಿಂಗ್ ಆಗಿರುತ್ತೆ, ಓಕೆನಾ. ಸೊ ನೀವು ನೋಡ್ಬೋದು, ಇದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ PDF ಅನ್ನು ನಾವು ಎಲ್ಲ ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ನೋಡಿ. ಓಕೆ, ಧನ್ಯವಾದಗಳು.